ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ನಡುವೆ ಇದೀಗ ಶಾಸಕ ಬೇಳೂರು ಗೋಪಾಲ್ ಕೃಷ್ಣಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ನಡೆದ ರಾಷ್ಟ್ರೀಯ ಈಡಿಗ ಮಹಾಮಂಡಳ ರಾಜ್ಯ ಘಟಕದ ಸಭೆಯಲ್ಲಿ ಈ ಕುರಿತು ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಈಡಿಗ ಸಮಾಜದ ಮುಖಂಡರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸದಸ್ಯರು ಬೇಳೂರು ಗೋಪಾಲ್ ಕೃಷ್ಣಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳ ರಾಜ್ಯ ಘಟಕದ ಸಭೆ ನಡೆಯಿತು. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮಾಜದ ರಾಜಕೀಯ ಪ್ರಾತಿನಿಧ್ಯದ ಕುರಿತು ಚರ್ಚೆ ನಡೆಯಿತು. ಸಮಾಜದ ಮುಖಂಡರು ಹಾಗೂ ಸದಸ್ಯರು ಸಾಗರ್ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲ್ ಕೃಷ್ಣಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಸಮಾಜದ ಮಧು ಬಂಗಾರಪ್ಪ ಅವರಿಗೆ 3 ವರ್ಷಗಳ ಕಾಲ ಅವಕಾಶ ನೀಡಲಾಗಿದೆ. ಇದೀಗ ಸಮಾಜದ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿರುವ ಮತ್ತೊಬ್ಬ ಹಿರಿಯ ಶಾಸಕರಿಗೆ ಅವಕಾಶ ನೀಡಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಬೇಳೂರು ಗೋಪಾಲ್ ಕೃಷ್ಣ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಅವರ ಅನುಭವ ಹಾಗೂ ಸೇವೆಯನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಸದಸ್ಯರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ರಾಷ್ಟ್ರೀಯ ಈಡಿಗ ಮಹಾಮಂಡಳದ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಬೇಳೂರು ಗೋಪಾಲ್ ಕೃಷ್ಣ ಭಾವಚಿತ್ರ ಹಿಡಿದು ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ವ್ಯಕ್ತಪಡಿಸಿದರು. ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣವನ್ನ ಮಂತ್ರಿ ಮಾಡಲೇಬೇಕು. ಬೇಳೂರು ಗೋಪಾಲಕೃಷ್ಣವನ್ನೇ ಮಾಡಲೇಬೇಕು. ಈಡಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಹಿರಿಯ ಶಾಸಕರಾದ ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣವರಿಗೆ ನೀವೆಲ್ಲರೂ ನಾರಾಯಣಗುರು ಶಕ್ತಿ ಪೀಠದ ಟ್ರಸ್ಟಿಯ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಉಳಿದವರ್ಗೇನೋ ಕೊಡಬೇಕು. ನೋಡಿ, ನಾವು ಯಾರಕ್ಕೂ ವಿರೋಧಿಗಳಲ್ಲ. 6 ಜನದಲ್ಲಿ ಈಗ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷರು 3 ವರ್ಷ ಅವರ ಟರ್ಮ್ ಅನ್ನ ಮುಗಿಸಿದ್ದಾರೆ. ಮಧು ಬಂಗಾರವರು ನಿನ್ನೆ ಎಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಕೂಡ ಹಂಗೆಯನ್ನ ಹೇಳಿದ್ದಾರೆ. ಉಳಿದವರ್ಗೂ ಅವಕಾಶ ಆಗಬೇಕು. ಉಳಿದವರಿಗೂ ಕೂಡ ಅವಕಾಶ ಆಗಬೇಕು. ಆ ಉಳಿದವರಿಗೆ ಅವಕಾಶ ಆಗಬೇಕಾದ ಹಿನ್ನೆಲೆಯಲ್ಲಿ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿಗಾಗಿ ಸಮಾಜದ ಮೇಲೆ ಕಳಕಳಿ ಬೇಳೂರು ಗೋಪಾಲಕೃಷ್ಣ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗಿದೆ. ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಎಲ್ಲರ ಪರವಾಗಿ ಮಾತಾಡಿದ್ದೀವಿ, ಯಾರು ಒಬ್ಬರ ಪರವಾಗಿ ಅಂತಲ್ಲ. ಈ ರಾಜ್ಯಕ್ಕೆ ಉದ್ದಗಲಕ್ಕೆ ಸಮಾಜದ ನಾಯಕರುಗಳಿಗೆ ಅನ್ಯಾಯ ಆದಾಗ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಿ ಅವರ ಹೆಸರುವನ್ನು ಹೇಳಿರತಕ್ಕಂಥದ್ದು ಏಕೈಕ ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ನಾರಾಯಣ ಶಕ್ತಿ ಪೀಠ ಅಂತಕ್ಕಂಥದ್ದು ಈ ರಾಜ್ಯದ ಯಾರೂ ಕೂಡ ಮರೆಯಕ್ಕೆ ಸಾಧ್ಯವನ್ನೇ ಇಲ್ಲ. ಅದಕ್ಕೆ ನಾನು ಒಂದೇ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ಮುಂದೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೂ ಹಾಗೂ ನಾನು ಹೇಳೋದು ಒಂದೇ, ನಮ್ಮ ಸಮುದಾಯ ಕರಾವಳಿ ಜಿಲ್ಲೆಯಲ್ಲಿ 4 ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯ, ಉಡುಪಿ ಮಂಗಳೂರು, ಉತ್ತರ ಕನ್ನಡದಲ್ಲಿ ನಾಮದಾರಿ ಈಡಿಗರು, ಶಿವಮೊಗ್ಗದಲ್ಲಿ ದೀವರು ಈಡಿಗರು, ಇವರೆಲ್ಲರೂ ಕೂಡ ಒಗ್ಗಟ್ಟಾದರೆ ಆ 4 ಜಿಲ್ಲೆಯ ಈಡಿಗ ಸಮುದಾಯವನ್ನೇ ರಾಜಕೀಯವಾದ ಒಂದು ಗುರಿಯನ್ನು ಇಟ್ಕೊಂಡು 2028ನೇ ಇಸ್ವಿಯಲ್ಲಿ ಸಮಾಜವನ್ನು ರಾಜಕೀಯವಾದ ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈಡಿಗ ಬಿಲ್ಲವ ಸಮುದಾಯದ ನಾಯಕರುಗಳು 10 ಜನ ಶಾಸಕರಾಗಿರೋ ವಿಧಾನಸಭೆಯಲ್ಲಿ ಕೂಡಿಸುವ ಕೆಲಸ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಒಂದು ಭಾಗದ ಜವಾಬ್ದಾರಿ ಇದೆ. ಸಭೆಯಲ್ಲಿ ಎದ್ದು ನಿಂತು ಈಡಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಲಿಂಗಾಯತ ಸಮುದಾಯಕ್ಕೆ 100 ಕೊಡ್ತಾ ಇದ್ದೀರಿ, ಈಡಿಗ ಸಮುದಾಯಕ್ಕೆ ಏನು ನಿಗಮಕ್ಕೂ ಕೂಡ ಹಣ ಕೊಡ್ತಾ ಇಲ್ಲ, ನೀ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಇದೆಯಂತ ವಿಧಾನಸಭೆಯಲ್ಲಿ ಎದ್ದು ನಿಂತು ಮಾತಾಡಿರತಕ್ಕಂಥ ಏಕೈಕ ಶಾಸಕ ಆಡಳಿತ ಪಕ್ಷದ ಅದು ಬೇಳೂರು ಗೋಪಾಲಕೃಷ್ಣ. ಹಾಗಾಗಿ ನಾವೆಲ್ಲರೂ ಕೂಡ ಅವರು ಬಂದ್ರೆ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ನಮಗೆ ನ್ಯಾಯ ಸಿಗಬಹುದು.
ಅಷ್ಟೇ ಅಲ್ಲ, ಆ ಕ್ಷೇತ್ರದ ಜನರ ಧ್ವನಿಯಾಗಿ ಮತ್ತು ರಾಜ್ಯದ ಇಡೀ ಈಡಿಗ ಸಮುದಾಯದ ಧ್ವನಿಯಾಗಿ ಅವರು ಕೆಲಸ ಮಾಡಬಹುದೆಂದು ಹೇಳಿ ಇದರ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಎಲ್ಲ ನಮ್ಮ ನಿನ್ನೆ ತೆಗೆದುಕೊಂಡ ನಿರ್ಣಯಕ್ಕೆ ನೀವೆಲ್ಲರೂ ಕೂಡ ಕೈ ಎತ್ತಿ ಈ ನಿರ್ಣಯಕ್ಕೆ ಮಂಡನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳತಕ್ಕಂಥ. ಎಲ್ಲರೂ ಕೈ ಎತ್ತಬೇಕು. 3 ಸಲ ಓಂಕಾರವನ್ನು ಕೂಗಿ ಇದು ಸನ್ಮಾನ್ಯ DK ಶಿವಕುಮಾರ್ ಅವರು ಎಲ್ಲಿದ್ದಾರೆ ಅವರ ಕಿವಿಗೆ ತಟ್ಟಬೇಕು. ಎಲ್ಲರೂ ಒಳ್ಳೆ ಧ್ವನಿಯಲ್ಲಿ ಒಬ್ಬ ಹೆಸರಿನಲ್ಲಿ ನಾವು ಶಬ್ದ ಮಾಡುತ್ತೇವೆ. ಅದಕ್ಕೆ ನಾವು ಓಂಕಾರವನ್ನು ಕೂಗುವ. ಎಲ್ಲರೂ 3 ಸಲ ದೀರ್ಘವಾಗಿ ಧ್ವನಿಯಲ್ಲಿ